ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಕನ್ನಡ ಟ್ರೇಡಿಂಗ್ ಸಮಾಚಾರ. ಸೊ ಇವತ್ತಿನ ದಿನ ನಾವು ಒಂದು ಲೈವ್ ಟ್ರೇಡ್ನ ಮಾಡಬೇಕು ಅಂತ ಪ್ಲ್ಯಾನ್ನ ಮಾಡ್ಕೊಂಡಿದ್ದೀವಿ. ಇವತ್ತು ನೋಡೋದಾದರೆ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿದೆ ನಿಫ್ಟಿಯಲ್ಲಿ. ಸೊ ನಿಫ್ಟಿಯಲ್ಲಿ ಏನು ಮಾಡ್ತಾ ಇದೆ ನೋಡೋಣ. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೆನ್ನೆಯ ಕ್ಲೋಸಿಂಗಿಂತ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ವೆಯ್ಟ್ ಮಾಡೋಣ. ಸೊ ಇವತ್ತಿನ ದಿನ ನಾನು ಯಾವುದಾದ್ರೂ ಟ್ರೇಡ್ ತೊಗೊಂಡ್ರೆ ಯಾವ ರೀತಿ ತೊಗೊಂಡೆ, ಅದರ ಲಾಜಿಕ್ ಏನಿರ್ಬೋದು ಅಂತ. ಸೊ ನಾನು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇರೋದೇನು ಅಂದರೆ, ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ ನಾವು ಈ ಲೆವೆಲಲ್ಲಿ ಒಂದು ಏನು ಡೌನ್ ಸೈಡ್ಗೆ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಮಾರ್ಕೆಟ್ ಡೌನ್ ಸೈಡ್ ಬರುತ್ತೆ ಅಂತ, ಯಾಕಂದರೆ ಗ್ಯಾಪ್ ಅಪ್ ಓಪನ್ ಆಗಿರೋದ್ರಿಂದ. ಸೊ ಡೌನ್ ಸೈಡ್ಗೆ ನನ್ನ ಟ್ರೇಡಿಂಗ್ ಪ್ಲ್ಯಾನ್ಸ್ ಇರುತ್ತೆ. ಯಾವ ರೀತಿಯಾಗಿ ನನ್ನ ಟ್ರೇಡ್ ಯಾವುದಾದ್ರೂ ತೊಗೊಂಡ್ರೆ ಏನಿತ್ತು ಅದರ ಲಾಜಿಕ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು ನನ್ನ ಹತ್ರ ಮಾರ್ಜಿನ್ 21,400 ಅಷ್ಟು ಇದೆ. ಸೊ ಇದರಲ್ಲಿ ನಾನು ಒನ್ ಲಾಟಿನೇ ಟ್ರೇಡ್ ಮಾಡ್ತೀನಿ. ಅದು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ತೀನಿ, ಯಾಕಂದರೆ ನನ್ನ ಕ್ಯಾಪಿಟಲ್ ಕಡಿಮೆ ಇರೋದ್ರಿಂದ ಫಸ್ಟ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿ ಸ್ವಲ್ಪ ಅಮೌಂಟ್ನ ಮಾಡ್ಕೊಂಡ್ಮೇಲೆ ಆಮೇಲೆ ಬೇರೆ ಇಂಡಿಸಸ್ಸಲ್ಲಿ ಟ್ರೇಡ್ನ ಸ್ಟಾರ್ಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಯಾವ ರೀತಿ ಆಗುತ್ತೆ ನೋಡೋಣ. ಓಕೆ, ಯಾವುದಾದ್ರೂ ಟ್ರೇಡ್ಸ್ನ ನಾನು ತೊಗೊಂಡಾಗ ನಿಮಗೆ ಅಪ್ಡೇಟ್ನ. ಸೊ ಇಲ್ಲಿ ನೀವು ನೋಡ್ಬೋದು ಟ್ರೇಡರ್ಸ್, ಇನ್ನು ಯಾವುದೇ ರೀತಿಯಾದಂಥ ಪೊಸಿಷನ್ನ ನಾನು ಇನ್ನೂ ತೊಗೊಂಡಿಲ್ಲ. ಓಕೆನಾ. ಸೊ ಯಾವುದೇ ಆದಂಥ ಓಪನ್ ಪೊಸಿಷನ್ಸ್ ಇನ್ನೂ ಇಲ್ಲ, ಇನ್ನೂ ಕಾಯ್ತಾ ಇದ್ದೀನಿ ಒಂದೊಳ್ಳೆ ಮೊಮೆಂಟಮ್ ಸಿಗಲಿ, ಅಲ್ಲಿಂದ ಟ್ರೇಡ್ನ ತೊಗೊಳೋಣ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಪ್ಲ್ಯಾನ್ನ ಮಾಡ್ಕೊಂಡು ಟ್ರೇಡ್ನ ತೊಗೊಳೋದಕ್ಕೆ ರೆಡಿ ಇರೋಣ. ಓಕೆ, ಸೊ ಪುಟ್ ಸೈಡಲ್ಲಿ ರೆಡಿ ಇರೋಣ ಟ್ರೇಡ್ ತೊಗೊಳೋದಕ್ಕೆ. ಪುಟ್ ಸೈಡ್ ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ನ ನಾನು ತೊಗೊಂಡಿದ್ದೀನಿ. ಓಕೆ, ಸೊ ರೆಡಿ ಇದ್ದೀನಿ, ಬಟ್ ಯಾವುದೇ ರೀತಿಯಾದಂಥ ಟ್ರೇಡ್ನ ಇನ್ನೂ ಪಂಚ್ ಮಾಡಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕನ್ಫರ್ಮೇಷನ್ ಬರಲಿ ಅಂತ. ಸೊ ಆ ಕನ್ಫರ್ಮೇಷನ್ ಆದಮೇಲೆ ನಾನು ಟ್ರೇಡ್ನ ತೊಗೊಳೋದಕ್ಕೆ ಪ್ಲ್ಯಾನ್ನ ಮಾಡ್ತೀನಿ. ಸೊ ನೋಡೋಣ ಯಾವ ರೀತಿಯಾಗಿ ಮಾರ್ಕೆಟ್ ರನ್ ಆಗ್ತಾಯಿದೆ, ನಮಗೆ ಯಾವ ರೀತಿಯಾದಂಥ ಮೊಮೆಂಟಮ್ನ ಕೊಡುತ್ತೆ, ಇಲ್ಲೇ ಟ್ರೇಡ್ ಸಿಗುತ್ತಾ ಅಥವಾ ಏನು ಮಾಡುತ್ತೆ ಅದನ್ನು ಅನಲೈಸ್ನ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಾನು ಬಯರ್ಸ್ಟ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. 20.5 ಇದೆ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಓಕೆ ಪುಟ್ ಸೈಡಲ್ಲಿ ತೊಗೊಳ್ತಾ ಇದ್ದೀನಿ. ಓಕೆ, ಪುಟ್ ಸೈಡಲ್ಲಿ ಆರ್ಡ್ರನ್ನ ಪಂಚ್ ಮಾಡಿದ್ದೀನಿ. ಸೊ ನೋಡೋಣ ಯಾವ ರೀತಿಯಾಗಿ ಟ್ರೇಡ್ ಇಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಟಾರ್ಗೆಟ್ ಡೇ ಲೋಗಿಂತ ಕೆಳಗೆ ಹೋಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ. ನೋಡ್ಬೋದು 500 ಪಾಯಿಂಟ್ಸ್ ಅಷ್ಟು ಪ್ರಾಫಿಟ್ ನಮಗೆ ಕಾಣ್ತಾ ಇದೆ ಇಲ್ಲಿ. ಓಕೆ, ಓಕೆ ಡೌನ್ ಬರ್ತಾ ಇದೆ, ಒಳ್ಳೆಯದು, ನಮ್ಮ ಸೈಡ್ಗೆ ಹೋಗ್ತಾ ಇದೆ ಮಾರ್ಕೆಟು. ಸೊ ನನ್ನ ಟಾರ್ಗೆಟ್ ಏನಿರುತ್ತೆ ಇಲ್ಲಿಂದ 50 ಪಾಯಿಂಟ್ಸ್ ಇನ್ ನಿಫ್ಟಿಲಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಅರೌಂಡ್ ಇಲ್ಲಿವರೆಗೂ ಬಂದಾಗ ನಾನು ನನ್ನ ಪೊಸಿಷನ್ ಏನಿದೆ ಅದನ್ನು ಕಟ್ ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ. ಅದೇ ರೀತಿ ಡೇ ಲೋ ಹತ್ರ ಬಂದಾಗ ಏನಾದರೂ ಸಪೋರ್ಟ್ ತೊಗೊತಿದೆಯಾ, ಬ್ರೇಕ್ ಡೌನ್ ಆಗ್ತಾಯಿದೆಯಾ, ಈ ಫ್ಯಾಕ್ಟರ್ಸ್ನ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಓಕೆ ಯಾವುದೇ ರೀತಿಯಾದಂಥ ಸಪೋರ್ಟ್ನ ತೊಗೊತಾ ಇಲ್ಲ. ನಿಫ್ಟಿ ಡೇ ಲೋನ ಬ್ರೇಕ್ ಡೌನ್ ಮಾಡಿದೆ. ಬ್ಯಾಂಕ್ ನಿಫ್ಟಿನೂ ಕೂಡ ಡೇ ಲೋನ ಬ್ರೇಕ್ ಮಾಡ್ತಾಯಿದೆ, ಈ ಲೆವೆಲಿಂದ ಕೆಳಗೆ ಹೋಗ್ತಾಯಿದೆ. ಬಟ್ ಇಲ್ಲಿ ಸಸ್ಟೈನ್ ಯಾವ ರೀತಿ ಆಗುತ್ತೆ ಇನ್ನೊಂದು 20 ಸೆಕೆಂಡ್ಸ್ ಇದೆ, ಅದ್ರ ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಪ್ರಾಫಿಟ್ ಓಕೆ ಇಲ್ಲಿ ಒಂದೇ ಸಲ ಈ ಚಾರ್ಟಲ್ಲಿ ಡೇ ಹೈನ ಟೇಕ್ಔಟ್ ಮಾಡಿರೋದ್ರಿಂದ ನಾನಿಲ್ಲಿ ನನ್ನ ಪ್ರಾಫಿಟ್ ಏನಿದೆ ಅದನ್ನು ಎಕ್ಸಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ ಒಳ್ಳೆ ಮೂಮೆಂಟಮ್ ಆಗ್ತಾಯಿದೆ. ಸೊ ವೆಯ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಕ್ಯಾಂಡಲ್. ಓಕೆ 2100, 2200, ಓಕೆ 2250. ಓಕೆ ಇಲ್ಲಿಗೆ ನಾನು ಟ್ರೇಡ್ನ ಎಕ್ಸಿಟ್ನ ಮಾಡ್ತಾಯಿದ್ದೀನಿ. ಓಕೆ, ಸೊ ಇಲ್ಲಿ ಪೊಸಿಷನ್ಸ್ನ ನೀವು ಚೆಕ್ ಮಾಡ್ಕೊಳೋದಾದರೆ ಓಕೆ ನಾ ಎಕ್ಸಿಟ್ ಮಾಡೋ ಟೈಮಲ್ಲಿ ಮಾರ್ಕೆಟ್ ಆಲ್ರೆಡಿ ಡ್ರಾಪ್ ಡೌನ್ ಆಗಿದೆ. ಸೊ ಅದರಿಂದ ಸ್ವಲ್ಪ ಕಮ್ಮಿ ಬಂದಿದೆ. ಬಟ್ ನಾವಿಲ್ಲಿ ನೋಡ್ದಂಗೆ ನಮ್ಮ ಟಾರ್ಗೆಟ್ ಏನಿತ್ತು 50 ಪಾಯಿಂಟ್ಸ್ ಅಂತ ನಾವು ಏನು ಅನಲೈಸ್ ಮಾಡಿದ್ವಲ್ಲ, ಆ 50 ಪಾಯಿಂಟ್ಸ್ ರೀಚ್ ಆಗಿರೋದ್ರಿಂದ ನಾನಿಲ್ಲಿ ಟ್ರೇಡಿಂದ ಎಕ್ಸಿಟ್ನ ಕಂಡಿದ್ದೀನಿ. ಬಟ್ ಇಲ್ಲಿ ನೋಡ್ಬೋದು ಇನ್ನು ಮಾರ್ಕೆಟ್ ಪುಟ್ ಸೈಡಲ್ಲಿ ಇನ್ನು ಮೇಲಕ್ಕೆ ಹೋಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಯಾವುದೇ
ಟ್ರೇಡನ್ನ ನಾವು ಎತ್ಕೊಬೇಕಾದ್ರೆ ಅದಕ್ಕೆ ಒಂದು ಡಿಫೈನ್ಡ್ ಸ್ಟಾಪ್ ಲಾಸ್ ಇರಬೇಕು, ಮತ್ತು ಅದಕ್ಕೆ ಒಂದು ಡಿಫೈನ್ಡ್ ಆದಂಥ ಟಾರ್ಗೆಟ್ ಲೆವೆಲ್ನ ಸೆಟ್ ಮಾಡ್ಕೊಂಡಿರಬೇಕು. ಇಲ್ಲಿ ನಮ್ಮ ಟಾರ್ಗೆಟ್ ಲೆವೆಲ್, ನಮ್ಮ ಎಂಟ್ರಿ ಲೆವೆಲ್ ಇಲ್ಲಿಂದ 50 ಪಾಯಿಂಟ್ಸ್ ಇತ್ತು. ಸೊ ಆ 50 ಪಾಯಿಂಟ್ಸ್ ರೀಚ್ ಆದಮೇಲೆ ನಾವು ಟಾರ್ಗೆಟಿಂದ ಎಕ್ಸಿಟ್ನ ಕಂಡಿದ್ದೀವಿ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಉತ್ತಮವಾದಂಥ ಪ್ರಾಫಿಟ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ. ಆಲ್ಮೋಸ್ಟ್ 1800 ಪಾಯಿಂಟ್ಸ್, 1800 ಅಷ್ಟು ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವು ನೋಡೋದಾದರೆ ಒಂದು ಒಂದು 60-70 ಅಷ್ಟು ಮಾರ್ಜಿನ್ನ ನಾವು ಕೊಡಬೇಕಾಗುತ್ತೆ, ಬ್ರೋಕರೇಜ್ ಚಾರ್ಜಸ್ ಅಂತ ಹೇಳಿ. ಇನ್ನು ಮಿಕ್ಕಿದ್ದೇನಿರುತ್ತೆ ಅದು ನಮ್ಮ ಪ್ರಾಫಿಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ 1750 ಅಷ್ಟು ನಾವು ನಮ್ಮ ಪಾಕೆಟಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ದಿನ. ಸೊ ಇದಾಗಿತ್ತು ನಮ್ಮ ಟ್ರೇಡ್ ಡೀಟೇಲ್ಸ್. ಸೊ ಇಲ್ಲಿ ನಾವು ನೋಡೋಣ ಯಾವ ರೀತಿಯಾಗಿ ನಾನು ಟ್ರೇಡ್ನ ಪರ್ಫಾರ್ಮ್ ಮಾಡಿದೆ, ಏನಕ್ಕೋಸ್ಕರ ಅದೇ ಲೆವೆಲಲ್ಲಿ ನಾನು ವೆಯ್ಟ್ ಮಾಡ್ಕೊಂಡು ಬೈಯಿಂಗ್ನ ಪ್ಲ್ಯಾನ್ನ ಮಾಡಿದೆ ಅಂತ ಒಂದು ಅನಾಲಿಸಿಸ್ ಏನಿತ್ತು ಅಥವಾ ಟ್ರೇಡ್ ಲಾಜಿಕ್ಸ್ ಏನಿತ್ತು, ಯಾವುದಕ್ಕೋಸ್ಕರ ನಾನು ಈ ಟ್ರೇಡ್ನ ತೊಗೊಂಡೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ಟ್ರೇಡರ್ಸ್, ಇಲ್ಲಿ ನಾವು ಟ್ರೇಡ್ನ ಲಾಜಿಕ್ನ ನೋಡೋದಾದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಜಾಸ್ತಿ ಏನು ತಲೆ ಕೆಡಿಸ್ಕೊಳೋವಂಥ ಲಾಜಿಕ್ ಏನಿರಲಿಲ್ಲ. ಇಲ್ಲಿ ನಾವು ಪ್ರೀವಿಯಸಲ್ಲಿ ನೋಡಿದ್ರೆ ಏನಾಗಿದೆ, ಯಾವುದಾದ್ರೂ ಹೈ ಲೆವೆಲ್ಸ್ ಇದೆಯಾ ಅಂತ ನೋಡ್ಕೊಂಡಿದ್ದೆ, ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಹೈ ಲೆವೆಲ್ ಇರಲಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ, ಗೊತ್ತಾಯಿತು ಮಾರ್ಕೆಟ್ ಇಲ್ಲಿ ಫಸ್ಟ್ ಗ್ಯಾಪ್ ಅಪ್ ಓಪನ್ ಆದಾಗ ಸ್ವಲ್ಪ ಬಯರ್ಸ್ನ ಇನ್ವೈಟ್ ಮಾಡ್ತಾ ಇದ್ದಾರೆ ಅಂದರೆ ಆ ಬಯರ್ಸ್ ಎಲ್ಲ ಟ್ರ್ಯಾಪ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಡೌನ್ ಸೈಡಲ್ಲಿ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ನಾನು ಏನು ಮಾಡ್ತೀನಿ ಅಂದರೆ ಪ್ಯಾರಲಲ್ ವಾಚಿಂಗ್. ಅಂದರೆ ಇದೇ ಚಾರ್ಟ್ನ ಜೊತೆ ಬ್ಯಾಂಕ್ ನಿಫ್ಟಿಯ ಚಾರ್ಟ್ನ ಕೂಡ ಪ್ಯಾರಲಲ್ ಆಗಿ ಇಟ್ಕೊಂಡು ವಾಚ್ ಮಾಡ್ತೀನಿ. ಸೊ ಆ ಪ್ಯಾರಲಲ್ ವಾಚ್ ಮಾಡಿದಾಗ ನಮಗೇನಾಗುತ್ತೆ, ಎಲ್ಲಿ ನಮಗೆ ಫಾಲ್ಸ್ ಬ್ರೇಕ್ಔಟ್ ಸಿಗುತ್ತೆ ಅಲ್ವಾ, ಫಾಲ್ಸ್ ಬ್ರೇಕ್ ಡೌನ್ ಸಿಗುತ್ತೆ, ಅದು ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಾವೇನು ಮಾಡ್ಬೋದು, ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಕೊಂಡು ಟ್ರೇಡ್ನ ಅಲ್ಲಿ ನಮ್ಮ ಡೈರೆಕ್ಷನ್ಗೆ ತೊಗೊಳಕ್ಕೆ ಪ್ಲ್ಯಾನ್ನ ಮಾಡ್ಕೊಬೋದು. ಸೊ ನಾವಿಲ್ಲಿ ನೋಡೋದಾದರೆ ನಿಫ್ಟಿಯಲ್ಲಿ ಈ ರೀತಿ ಇದೆಯಾ, ಒಂದು ಸೆಕೆಂಡ್ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ಓಪನ್ ಮಾಡ್ತೀನಿ. ಸೊ ನಾನು ಹೇಳ್ದಾಗೆ ನಾನೇನು ಮಾಡ್ತೀನಿ, ಪ್ಯಾರಲಲ್ ವಾಚಿಂಗ್ ಸೆಟಪ್ನ ಯೂಸ್ ಮಾಡ್ಕೊತೀನಿ. ಸೊ ಪ್ಯಾರಲಲ್ ವಾಚಿಂಗ್ ಸೆಟಪ್ಪಲ್ಲಿ ಏನೂ ಇಲ್ಲ, ಯಾವ ರೀತಿಯಾಗಿ ನಿಫ್ಟಿ ಪರ್ಫಾರ್ಮ್ ಮಾಡ್ತಾ ಇದೆ ಆ ಮೂಮೆಂಟ್ಗೆ, ಮತ್ತು ಯಾವ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನ ನಾನು ಅನಲೈಸ್ ಮಾಡ್ಕೊಂಡು ಅದನ್ನು ಪ್ಲ್ಯಾನ್, ನನ್ನ ಟ್ರೇಡಿಂಗ್ ಡಿಸಿಷನ್ಸ್ ಏನಿದೆ ಅದನ್ನು ನಾನು ಅನಲೈಸ್ ಮಾಡ್ಕೊತೀನಿ. ಸೊ ಫಸ್ಟ್ ಏನಾಗಿತ್ತು, ನಿಫ್ಟಿಯಲ್ಲಿ ನಾವು ನೋಡ್ಬೋದು ಡೇದು ಹೈ ಮತ್ತು ಲೋನ ಫಾರ್ಮೇಷನ್ ಮಾಡಿತ್ತು. ಇಲ್ಲೇನು ಮಾಡ್ತಾ ಇದೆ, ನಿಫ್ಟಿಯಲ್ಲಿ ಡೇ ಹೈ, ಫಸ್ಟ್ ಕ್ಯಾಂಡಲ್ನ ಹೈ ಏನಿದೆ ಅದನ್ನು ಕ್ರಾಸ್ ಮಾಡಿದೆ, ಅಂದರೆ ಏನಾಯಿತು, ಬ್ರೇಕ್ಔಟ್ ಆಯಿತು. ಸೊ ಬ್ರೇಕ್ಔಟ್ ಆದಾಗ ಏನು ಮಾಡ್ತಾರೆ, ರಿಟೇಲ್ ಟ್ರೇಡರ್ಸ್ ಯಾರ್ಯಾರು ಬೈ ಮಾಡಬೇಕು ಅಂದ್ಕೊತಾರೆ ಅವರೆಲ್ಲ ಇಲ್ಲಿ ಬೈ ಆರ್ಡರ್ಸ್ನ ತೊಗೊತಾನೆ. ಬ್ರೇಕ್ಔಟ್ ಲೆವೆಲ್ ನೋಡ್ಕೊಂಡು ಓಕೆ ಇಲ್ಲಿ ಕರೆಂಟ್ ಡೇದು ಹೈ ಏನಿದೆ ಅದನ್ನು ಬ್ರೇಕ್ಔಟ್ ಮಾಡಿದೆ ಅಂದ್ಬಿಟ್ಟು ಇಲ್ಲಿ ಅವರು ಬೈಯಿಂಗ್ ಟ್ರೇಡ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇದೇ ಟೈಮಲ್ಲಿ ನಾವೇನು ಮಾಡಬೇಕು, ಬ್ಯಾಂಕ್ ನಿಫ್ಟಿಯ ಚಾರ್ಟ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಕೇರ್ಫುಲ್ಲಾಗಿ. ಸೊ ಬ್ಯಾಂಕ್ ನಿಫ್ಟಿಲೂ ಏನಾಗಿತ್ತು, ಆ ಡೇದು ಹೈ ಮತ್ತು ಲೋವನ್ನು ಕ್ರಿಯೇಟ್ ಮಾಡಿದೆ ಮಾರ್ಕೆಟು. ಆ ಕ್ರಿಯೇಟ್ ಮಾಡಾದಮೇಲೆ ಇಲ್ಲೇನಾಗ್ತಾ ಇದೆ, ನಿಫ್ಟಿಯಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಏನು ಫಾರ್ಮ್ ಆಗಿತ್ತು ಅದರದ್ದು ಬ್ರೇಕ್ಔಟ್ ತೋರಿಸ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಮಾಡ್ತಾ ಇದೆ, ಏನು ರೆಸಿಸ್ಟೆನ್ಸ್ ಲೆವೆಲ್ ಕ್ರಿಯೇಟ್ ಆಗಿತ್ತಲ್ಲ ಅಲ್ಲೇ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದು ನನಗೇನಾಗುತ್ತೆ, ಒಂದು ಕ್ಲಿಯರ್ ಇಂಡಿಕೇಶನ್ ಆಗುತ್ತೆ, ಓಕೆ ಮಾರ್ಕೆಟ್ ಇಲ್ಲಿಂದ ಏನು ಬ್ರೇಕ್ಔಟ್ ಲೆವೆಲ್ಗೆ ಹೋಗಲ್ಲ, ಅದು ಬಿಟ್ಟು ಕೆಳಗೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅಲ್ಲಿ ನಾನು ಡೌನ್ ಸೈಡ್ ಟ್ರೇಡ್ನ ಪ್ಲ್ಯಾನ್ನ ಮಾಡಿದ್ದು. ಸೊ ಇಲ್ಲಿ ನಾವು ನೋಡೋದಾದರೆ ಕರೆಕ್ಟಾಗಿ ಇಲ್ಲಿ ಬ್ರೇಕ್ಔಟ್ ಆಯಿತು. ಬ್ರೇಕ್ಔಟ್ ಆದಮೇಲೆ ಈ ಬ್ರೇಕ್ಔಟ್ನ ಕಂಟಿನ್ಯೂಯೇಷನ್ ಸಿಗಲಿಲ್ಲ. ಕಂಟಿನ್ಯೂಯೇಷನ್ ಸಿಗ್ದಲ್ಲ ಏನು ಮಾಡ್ತು, ಮಾರ್ಕೆಟ್ ಕೆಳಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಕೆಳಗೆ ಬರುವಂಥ ಮೂಮೆಂಟಮ್ನ ನೋಡ್ಕೊಂಡು ನಾನು ಈ ಲೆವೆಲಲ್ಲೆಲ್ಲೋ ಟ್ರೇಡ್ನ ಪ್ಲೇಸ್ ಮಾಡ್ತೀನಿ ಪುಟ್ ಸೈಡ್ಗೆ. ಇಲ್ಲಿ ಟ್ರೇಡ್ನ ಪ್ಲೇಸ್ ಮಾಡಿದ್ಮೇಲೆ ನನ್ನ ಟಾರ್ಗೆಟ್ ಬಂದು 50 ಪಾಯಿಂಟ್ಸ್, ನಾನು ಎಲ್ಲಿ ಎಂಟ್ರಿ ಆಗಿರ್ತೀನಲ್ಲ ಅಲ್ಲಿಂದ 50 ಪಾಯಿಂಟ್ಸ್ವರೆಗೂ ನನ್ನ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ 50% ರೇಂಜ್ ಹತ್ರ ಬಂದಾಗ ನಾನು ಈ ಕ್ಯಾಂಡಲ್ ಹತ್ರ ಎಕ್ಸಿಟ್ನ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಟ್ರೇಡ್ ಆರ್ಡರ್ಸ್ನ ಕೂಡ ನೀವು ಗಮನಿಸ್ಬೋದು. ನಾನು ಎಂಟ್ರಿ ತೊಗೊಂಡಿದ್ದು ಯಾವ ಟೈಮಲ್ಲಿ ಅಂದರೆ ಸೊ ಎಂಟ್ರಿನ ನಾನು ಪ್ಲೇಸ್ ಮಾಡಿದ್ದು 9:22 ಆ್ಯಂಡ್ ನಾನು ಎಕ್ಸಿಟ್ ಆಗಿದ್ದು 9:24. ಜಸ್ಟ್ ಫ್ರ್ಯಾಕ್ಷನ್ ಆಫ್ 2 ಮಿನಿಟ್ಸಲ್ಲಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ನಾನು ಟ್ರೇಡ್ನ ಕ್ಲೋಸ್ ಮಾಡಿದ್ದೀನಿ. 147ಅಲ್ಲಿ ಬೈನ ಮಾಡಿ 172 ಅಲ್ಲಿ ನಾನು ಎಕ್ಸಿಟ್ನ ಕಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸ್ ಆಯಿತು,
ಮೋರ್ ದೆನ್ 20 ಪಾಯಿಂಟ್ಸ್, ಅಂದರೆ 25 ಪಾಯಿಂಟ್ಸ್ ಹತ್ತತ್ರ ನಾನು ಕ್ಯಾಪ್ಚರ್ನ ಮಾಡಿದ್ದೀನಿ ಈ ಟ್ರೇಡಲ್ಲಿ. ಸೊ ಎಲ್ಲ ದಿನವೂ ನಮಗೆ 25 ಪಾಯಿಂಟ್ಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ಇನ್ನೊಂದೇನಾಯಿತು ಅಂದರೆ, ಏನಕ್ಕೋಸ್ಕರ ಈ ಟ್ರೇಡಿಂದ ಅಷ್ಟು ಬೇಗ ಎಕ್ಸಿಟ್ ಆದೆ, ಇನ್ನೂ ಹೋಲ್ಡ್ ಮಾಡ್ಬೋದಿತ್ತಲ್ಲ ಅಂದರೆ, ಮಾರ್ಕೆಟು ಶಾರ್ಪಾಗಿ ಫಾಲ್ ಆಗ್ತಾಯಿದೆ. ಸೊ ಶಾರ್ಪಾಗಿ ಫಾಲ್ ಆದಾಗ ಏನಾಗುತ್ತೆ, ಮಾರ್ಕೆಟು ಬಂದು ಒಂದು ಕನ್ಸಾಲಿಡೇಷನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಆ ಕನ್ಸಾಲಿಡೇಷನ್ ಮಾಡುವಾಗ ನಾವು ಆಪ್ಷನ್ ಬೈಯರ್ಸ್ದು ಪ್ರೀಮಿಯಮ್ ಏನಿದೆ ಅದು ಡಿ ಕೆ ಆಗ್ತಾ ಹೋಗುತ್ತೆ. ಆವಾಗ ಡಿ ಕೆ ಆದಾಗ ನಮಗೇನಾಗುತ್ತೆ, ಲಾಸಸ್ ಕಾಣಲಿಕ್ಕೆ ಸಿಗುತ್ತೆ, ಅಥವಾ ಕಾಸ್ಟ್ ಟು ಕಾಸ್ಟ್ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾನು ಈ ಫಾಸ್ಟ್ ಮೂಮೆಂಟಲ್ಲೇ ಬೈಯಿಂಗ್ನ ಇನಿಷಿಯೇಟ್ ಮಾಡಿ ಎಂಟ್ರಿನ ತೊಗೊಂಡು ಕ್ವಿಕ್ ಆಗಿರೋವಂಥ ಎಕ್ಸಿಟ್ನ ಕೂಡ ಕಂಡಿದ್ದೀನಿ. ಸೊ ಇಲ್ಲಿ ಇದಾಗಿತ್ತು ನಮ್ಮ ಈ ದಿನದ ಟ್ರೇಡ್ನ ಲಾಜಿಕ್. ಸೊ ಇದೇ ರೀತಿಯಾದಂಥ ನಿಮಗೆ ಅಪ್ಡೇಟ್ಸ್ ಬೇಕು ಡೈಲಿ, ಏನು ಈ ಯಾವ ರೀತಿಯಾಗಿ ನಾವು ಟ್ರೇಡ್ನ ತೊಗೊಂಡ್ವಿ, ಆ ದಿನಕ್ಕೆ ಯಾವ ರೀತಿಯಾಗಿ ನಾನು ಮಾರ್ಕೆಟ್ನ ಅನಲೈಸ್ ಮಾಡಿದೆ, ಈ ರೀತಿಯಾದಂಥ ಟ್ರೇಡ್ ಲಾಜಿಕ್ಸ್ ವಿತ್ ಎಕ್ಸಿಕ್ಯೂಷನ್ದು ವೀಡಿಯೋಸ್ ನಿಮಗೆ ಬೇಕು ಅಂದರೆ ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ನ ಹಾಕ್ಬೋದು. ಇದೇ ರೀತಿಯಾಗಿ ನಾನು ಯಾವುದೇ ರೀತಿಯಾದಂಥ ಲೈವ್ ಟ್ರೇಡ್ನ ತೊಗೊಂಡ್ರೆ ಲೈವ್ ಮಾರ್ಕೆಟಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ. ಒಳ್ಳೆಯದಾಗಲಿ. ಹ್ಯಾಪಿ ಟ್ರೇಡಿಂಗ್.